ತಂದೆಯ ಮಗಳ ಬಾಂಧವ್ಯದ ಬಗ್ಗೆ ಒಂದು ಒಳ್ಳೆಯ ಮೂವಿ ನೀವು ನೋಡಬೇಕು ಅಂತಿದ್ದೀರಾ ಅಂತಂದರೆ ಲವ್ ಮ್ಯಾಟ್ನಿ ಒಂದು ಬೆಸ್ಟ್ ಆಪ್ಷನ್ ಅಂತ ಅನ್ಬೋದು. ಮೂವಿ ಮಾತ್ರ ಸಖತ್ ಇಂಟ್ರೆಸ್ಟ್ ಆಗಿತ್ತು. ಕಾಮಿಡಿ ಹೇಗಿದೆ ಎರಡು ಕೂಡ ಚೆನ್ನಾಗಿದೆ ಅನ್ಕೋತೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಇವತ್ತೊಂದು ನಮ್ಮ ಕನ್ನಡ ಅಪ್ಪಟ ಮೂವಿನ ತೊಗೊಂಡಿದ್ದೀನಿ. ಯಾವ್ದು ಲವ್ ಮ್ಯಾಟ್ನಿ 3 ಅಂತ. 1 2 ಯಾರೆಲ್ಲ ನೋಡಿದ್ದೀರಾ, 3 ಕೂಡ ಅಷ್ಟೊಂದು ಬ್ಯೂಟಿಫುಲ್ ಆಗಿ ಸಖತ್ತಾಗಿತ್ತು. ನಾವು ಥಿಯೇಟರ್ನಲ್ಲಿ ನೋಡಿದ್ವಿ ಮೂವಿ. ಹೌಸ್ಫುಲ್ ಅಂತ ಪ್ರದರ್ಶನ ಅಂತ ಕಾಣ್ತಾ ಇದೆ ಈ ಮೂವಿ. ತುಂಬ ಚೆನ್ನಾಗಿ ತುಂಬ ಜನ ಬಂದಿದ್ದಾರೆ ಫ್ಯಾಮಿಲಿ ಕೂಡ ಈ ಮೂವಿ ನೋಡೋಕ್ಕೆ. ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಯಿತು ಈ ಮೂವಿ ಜೊತೆಗೆ. ಈ ಮೂವಿ ನಿಮ್ಗೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಕೊಡಬಹುದು ಅನ್ನೋದರ ಬಗ್ಗೆ ಈ ವಿಡಿಯೋ ಇರುತ್ತದೆ. ಫಸ್ಟ್ ಟೈಮ್ ಬಂದಿದ್ದರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಡೈಲಿ ಒಂದು ಹೊಸತನದ ಮೂವಿ ಜೊತೆಗೆ ನಿಮಗೋಸ್ಕರ ಬಂದು ತಲುಪ್ತಾ ಇರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬನ್ನಿ ಗುರು, ಟೈಮ್ ವೇಸ್ಟ್ ಮಾಡೋದು ಬೇಡ, ಮೂವಿ ಕಡೆಗೆ ಹೋಗೋಣ ಅಂತ ಅನ್ನೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೂವಿ ಮಾತ್ರ ಒಂದು ಗೋಲ್ಡನ್ ಡೈಮಂಡ್ ಅಂತ ಅನ್ಬೋದು. ಒಂದು ಒಳ್ಳೆಯ ಫ್ಯಾಮಿಲಿ ಮೂವಿ ನೀವು ಹುಡುಕ್ತಾ ಇದ್ರೆ ಈ ಮೂವಿ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಅಂಥ ಸೆಂಟಿಮೆಂಟು ಈ ಮೂವಿಯಲ್ಲಿ ಇದೆ. ಫಸ್ಟ್ 1 ಲವ್ ಟ್ರ್ಯಾಕ್ ಇತ್ತು, ಸೆಕೆಂಡಲ್ಲಿ ಲವ್ ಫೇಲ್ಯೂರ್ ಟ್ರ್ಯಾಕ್ ಇತ್ತು. ಆದರೆ ಈ 3 ಇತ್ತು ಒಂದು ಮೈಂಡ್ ಬ್ಲೋವಿಂಗ್ ಅಂತ ಅನ್ಬೋದು. ತಂದೆ ಮಗಳ ಒಂದು ಬಾಂಧವ್ಯದ ಒಂದು ಒಳ್ಳೆಯ ಮೂವಿ ಅಂತ ಅನ್ಬೋದು. ನಮ್ಮ ಡಾರ್ಲಿಂಗ್ ಕೃಷ್ಣ ಅವರ ಆ್ಯಕ್ಟಿಂಗ್ ಅಂತೂ ಬೇರೆ ಲೆವೆಲ್. ಆ ಸಣ್ಣ ಪುಟ್ಟ ಹುಡುಗಿ ಅಂತೂ ಅವರಂತೂ ಬೇರೆ ಲೆವೆಲ್. ಇದರ ಮೇನ್ ಕೈ ಹಿಡಿದ ವಿಷಯ ಯಾವುದಪ್ಪ ಅಂತಂದರೆ ಇದರ ಸಾಂಗ್ಸು, ಇದರ ರೇಟಿಂಗ್ಗಳು ಏನು ಗುರು, ಸಾಂಗ್ಸು ಸೂಪರಾಗಿತ್ತು. ಮತ್ತು ರೇಟಿಂಗ್ ಅಂತಂದರೆ ಈ ಥರನೇ ಮಾತಾಡಬೇಕು ಜನಗಳಿಗೆ, ಈ ಥರ ಟಚ್ ಆಗುತ್ತೆ ಮನಸ್ಸಿಗೆ ಅನ್ನೋದನ್ನು ಈ ಡೈರೆಕ್ಟರ್ ಅವರು ಮತ್ತು ಈ ಪ್ರೊಡ್ಯೂಸರ್ ಅವರು ತುಂಬಾ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನ್ಬೋದು. ಆ ಥರ ರೇಟಿಂಗ್ ಇತ್ತು. ಒಂದು ಒಳ್ಳೆಯ ರೇಟಿಂಗ್ ಜೊತೆಗೆ ಈ ಮೂವಿನ ತೊಗೊಂಬಂದಿದ್ದಾರೆ. ಒಂದು ಒಳ್ಳೆಯ ರೇಟಿಂಗ್ ಈ ಮೂವಿ ಕೈ ಹಿಡಿದಿದೆ ಅಂತ ಅನ್ಬೋದು. ಮೂವಿ ಆ ಥರನಾಗಿತ್ತು. ಮತ್ತು ಈ ಮೂವಿಯ ಸೆಟಪ್ ಮತ್ತು ಕ್ಯಾಮ್ರಾ ವರ್ಕಿಂಗ್ ಅಂತೂ ಬೇರೆ ಲೆವೆಲ್ ಅನ್ಕೊಂಬಿಡಿ. ಹೌ ಟು ಬೇರೆ ಒಂದು ಫ್ರೇಮ್ ಕೂಡ ರಿಚ್ ಆಗಿ ಕಾಣಿಸ್ತಾ ಇತ್ತು. ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಕೊಡೋಕಲ್ಲಿ ಒಂದು ಒಳ್ಳೆಯ ಮೂವಿ ಅಂತ ಅನ್ಬೋದು. ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಕೊಡ್ತು ಮೂವಿ. ನನಗೆ ಎಲ್ಲಿ ಕೂಡ ಬೋರ್ ಹೊಡಿಸ್ಲಿಲ್ಲ. ಆ ಥರ ಎಕ್ಸ್ಪೀರಿಯನ್ಸ್ ಕೊಡೋಕೆ ಒಂದು ಒಳ್ಳೆಯ ಆಪ್ಷನ್ ಅಂತ ಅನ್ಬೋದು. ಕ್ಯಾಮ್ರಾ ವರ್ಕಿಂಗು ಹಂಗೆ ಐತಿ, ಎಡಿಟಿಂಗು ಹಂಗೆ ಇತ್ತು. ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲರೂ ಕೂಡ ತಿಂದಾಕ್ಬಿಟ್ಟಿದ್ದಾರೆ ಅಂತ ತಿಳ್ಕೊಂಬಿಡಿ. ಒಂದಿಟ್ಟು ನಿಮಗೆ ಬೋರ್ ಹೊಡ್ಸೋಕೆ ಟ್ರೈ ಯಾರು ಕೂಡ ಮಾಡಲ್ಲ. ಒಂದು ಹೊಸತನದ ಎಕ್ಸ್ಪೀರಿಯನ್ಸ್ ಕೊಡೋಕ್ಕೆ ಈ ಮೂವಿ ನಿಮಗೆ ಒಂದು ಒಳ್ಳೆಯ ವಾಚಿಂಗ್ ಮೂವಿ ಅಂತ ಅನ್ಬೋದು ಗುರು. ಒಂದು ಒಳ್ಳೆಯ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೊಡೋಕ್ಕೆ ಒಂದು ಒಳ್ಳೆಯ ಮೂವಿ ನೀವು ಹುಡುಕ್ತಾ ಇದ್ರೆ. ಮತ್ತು ಇದರ ತಂದೆ ಮತ್ತಿದು ಕಾಮಿಡಿ, ಅವ್ರ ಫ್ರೆಂಡ್ಸು, ರಿಲೇಟಿವು ಮತ್ತು ಎಲ್ಲ ನೀವು ಹಳೆಯ ಪಾರ್ಟ್ 1 2 ಅಲ್ಲಿ ಇರ್ತಿರಲ್ಲ ಅಂಥ ಕ್ಯಾರೆಕ್ಟರ್ಗಳು ತುಂಬಾ ಇದ್ದಾವೆ ಇದರಲ್ಲಿ. ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮೂವಿ ಅಷ್ಟೊಂದು ಸ್ಪಾಯ್ಲರ್ ಆಗ್ಬಿಡಲ್ಲ, ಯಾಕಂತಂದರೆ ನಿಮಗೆ ಮೂವಿ ಕಥೆ ಹೇಳ್ಬಿಟ್ರೆ ನಿಮ್ಗೆ ಇಂಟ್ರೆಸ್ಟ್ ಬರೋಕ್ಕೆ ಹೋಗ್ಬಿಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ಸೀನ್ಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಷ್ಟೇ. ನೀವು ಮೂವಿಯಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಿಮ್ಗೆ ಯಾವ ಥರ ಮುಂದೆ ಅದು ಎಕ್ಸ್ಪೀರಿಯನ್ಸ್ ಕೊಡಬಹುದು ಅನ್ನೋದರ ಬಗ್ಗೆ. ಮೂವಿ ಮಾತ್ರ ಒಂದು ಗೋಲ್ಡನ್ ಡೈಮಂಡ್ ಅಂತ ಅನ್ಬೋದು. ಮೂವಿ ಮಾತ್ರ ಮಿಸ್ ಮಾಡ್ಕೋದ್ರೆ ಥಿಯೇಟರ್ನಲ್ಲಿ ಹೋಗಿ ಒಂದು ತಂದೆಯ ಮಗಳ ಬಾಂಧವ್ಯದ ಬಗ್ಗೆ ಒಂದು ಒಳ್ಳೆಯ ಮೂವಿ ನೀವು ನೋಡಬೇಕು ಅಂತಿದ್ದೀರಾ ಅಂತಂದರೆ ಲವ್ ಮ್ಯಾಟ್ನಿ 3 ಒಂದು ಬೆಸ್ಟ್ ಆಪ್ಷನ್ ಅಂತ ಅನ್ಬೋದು. ಮೂವಿ ಮಾತ್ರ ಸಖತ್ ಇಂಟ್ರೆಸ್ಟ್ ಆಗಿತ್ತು. ಕಾಮಿಡಿ ಟೈಮಿಂಗ್ ಹತ್ರ ಬೇರೆ ಲೆವೆಲ್. ನಿಮ್ಗೆ ಬೇರೆ ಲೋಕಕ್ಕೆ ಹೋಗ್ಬಿಡ್ತೀರ ಒಂದು ಮೂವಿ. ಅದನ್ನು ಸ್ಟಾರ್ಟಿಂಗಿಂದ ನೋಡ್ಕೊಂಡು ಹೋದರೆ ಫಸ್ಟ್ ಹಾಫ್ ಅಂತೂ ಬೆಂಕಿ ಅಂತ ಅನ್ಬೋದು. ಸೆಕೆಂಡ್ ಹಾಫ್ ಕೂಡ ಅದೊಂದು ಗೋಲ್ಡನ್ ಡೈಮಂಡ್ ಅಂತ ಅನ್ಬೋದು. ಒಂದೀಟು ನಿಮ್ಗೆ ಗೋಲ್ಡ್ ಹೊಡ್ಸೋಕ್ಕೆ ಅವ್ರು ಟ್ರೈ ಮಾಡೋದೇ ಇಲ್ಲ. ಆ ಥರ ಎಕ್ಸ್ಪೀರಿಯನ್ಸ್ ಕೊಡೋಕ್ಕೆ ಈ ಮೂವಿ ನಿಮಗೆ ಸಕ್ಸಸ್ ಆಗೇ ಆಗುತ್ತೆ ಅನ್ನೋದಕ್ಕೆ ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ ಗುರು. ಮೂವಿ ನೋಡಿ ಗುರು, ಕನ್ನಡದಲ್ಲಿ ಸೂಪರ್ ಆದ ಮೂವಿ, ಒಂದು ಒಳ್ಳೆಯ ಕನ್ನಡ ಮೂವಿ ಬಂದಿದೆ. ಮಿಸ್ ಮಾಡ್ಕೊಳ್ಳದೆ ಥಿಯೇಟರ್ನಲ್ಲಿ ಹೋಗಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದೇ ಥರ ವೀಡಿಯೋಸ್ಗಾಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಡೈಲಿ ಒಂದು ಹೊಸತನದ ಮೂವಿ ಜೊತೆಗೆ ನಿಮಗೋಸ್ಕರ ಬಂದು ಸೇರೋ ಕರ್ತವ್ಯ ನನ್ನದು. ಫಸ್ಟ್ ಟೈಮ್ ಹೋದರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮೂವಿ ನೋಡಿ ಗುರು, ಚೆನ್ನಾಗಿದೆ. ಒಂದು ಗೋಲ್ಡನ್ ಡೈಮಂಡ್ ಅಂತ ನಿಮಗೆ ಟೈಮ್ ಕೊಟ್ಟಿರೋ ನಿಮ್ಮ ಟೈಮು, ನಿಮ್ಮ ರೊಕ್ಕ ಎಲ್ಲ ವಸೂಲಿ ಆಗೋಕ್ಕೆ ಒಂದು ಒಳ್ಳೆಯ ಮೂವಿ ಹುಡುಕ್ತಾ ಇದ್ರಿ. ಈ ಮೂವಿನ ಮಿಸ್ ಮಾಡ್ಕೊಳ್ದೆ ನೋಡಿ ಅಂತ ಅನ್ನೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೆಕ್ಸ್ಟ್ ಡಿಫ್ರೆಂಟ್ ಆಗಿರೋ ಮೂವಿ ಜೊತೆಗೆ ನಿಮಗೋಸ್ಕರ ಬಂದು ಸೇರ್ತಾ ಇರ್ತೀನಿ. ಬೈ ಗುರು, ಮತ್ತೆ ಸಿಗೋಣ ಒಂದು ಒಳ್ಳೆಯ ಮೂವಿ ಜೊತೆಗೆ.